ಕರಿಬೇವು ಪುಡಿಗೋಸ್ಕರ ಫಸ್ಟ್ ಕರಿಬೇವನ್ನೆಲ್ಲ ಈ ಥರ ಬಿಡಿಸ್ಕೊಳ್ಳೋಣ. ಕರಿಬೇವು ಜಾಸ್ತಿ ಡಸ್ಟ್ ಏನಿಲ್ಲ, ನೀಟಾಗಿ ಇದೆ ಅಂದರೆ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಆಯಿತು. ಇಲ್ಲ ಸ್ವಲ್ಪ ಜಾಸ್ತಿ ಡಸ್ಟ್ ಥರ ಅನಿಸಿದ್ರೆ ಒಂದ್ಸಲ ನೀರಲ್ಲಿ ತೊಳ್ಕೊಂಡು ಒರೆಸ್ಕೊಂಡು ಆರಿಸ್ಕೋಬೇಕು. ಈಗ ಒಂದು ಚೆನ್ನಾಗಿರೋದು ಬಟ್ಟೆ ತೊಗೊಂಡು ಅದರಲ್ಲಿ ಈ ಕರಿಬೇವೆಲ್ಲ ಹಾಕ್ಕೊಂಡು ಒಂದ್ಸಲ ಒರೆಸ್ಕೋಬೇಕು ನೀಟಾಗಿ. ಒಂದು ಕಪ್ಪಷ್ಟು ಕರಿಬೇವಿದ್ರೆ ಒಂದು ಅರ್ಧ ಕಪ್ಪಷ್ಟು ಒಣಮೆಣಸಿನ್ಕಾಯಿ, ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತೊಗೋಬೇಕು. ಇಲ್ಲಿ ನಾನು ತೊಗೊಂಡಿರೋ ಒಣಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇದೆ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಣಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ಫ್ರೈ ಆದಮೇಲೆ ಅವ್ನು ತೆಗೆದು ಒಂದು ಪ್ಲೇಟಲ್ಲಿ ಸೈಡ್ಗೆ ಇಟ್ಕೋಬೇಕು, ಅದು ತಣ್ಣಗಾಗ್ತದೆ. ಅಷ್ಟರೊಳಗೆ ಒಣ ಕೊಬ್ಬರಿ, ತುರಿದಿರೋ ಒಣ ಕೊಬ್ಬರಿ ಇರುತ್ತಲ್ಲ, ಒಣ ಕೊಬ್ಬರಿ ಹಾಕ್ಕೊಂಡು ಒಂದು 2 ಸೆಕೆಂಡ್ ಅಷ್ಟೇ, ಯಾಕಂದರೆ ಬೇಗ ಫ್ರೈ ಆಗುತ್ತೆ. ಕೊಬ್ಬರಿ ಫ್ರೈ ಆದಮೇಲೆ ಅದನ್ನು ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಅದೇ ಬಾಣಲಿಯಲ್ಲಿ ಕರಿಬೇವು ಹಾಕ್ಕೋಬೇಕು. ನಾನು ಎಣ್ಣೆ ಏನು ಹಾಕ್ಕೊಳ್ಳೋದಿಲ್ಲ, ಸುಮ್ಮನೆ ಹಂಗೆ ಫ್ರೈ ಮಾಡ್ತೀನಿ. ಕರಿಬೇವು ಈ ಥರ ಕ್ರಿಸ್ಪಿಯಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಸೈಡ್ಗೆ ತಗೊಳ್ಳೋಣ. ಒಂದು ಮಿಕ್ಸಿ ಜಾರಲ್ಲಿ ಫ್ರೈ ಮಾಡಿಟ್ಕೊಂಡಿರೋ ಒಣಮೆಣಸಿನ್ಕಾಯಿ ಹಾಕಿ ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡು ಅದೇ ಮಿಕ್ಸಿ ಜಾರಲ್ಲಿ ಒಣ ಕೊಬ್ಬರಿ ಹಾಕ್ಕೊಂಡು ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು. ಈಗ ಅದರಲ್ಲಿ ಕರಿಬೇವು ಹಾಕ್ಕೋಬೇಕು. ಕರಿಬೇವು ಹಾಕ್ಕೊಂಡ್ಮೇಲೆ ಮಿಕ್ಸಿ ಮಾಡ್ಕೊಂಡ್ವಲ್ಲ, ಈಗ ಅದರಲ್ಲಿ ಸ್ವಲ್ಪ ಬೆಲ್ಲ, 1 ಸ್ಪೂನಷ್ಟು ಬೆಲ್ಲ, 1 ಸ್ಪೂನಷ್ಟು ಸಾಲ್ಟು, ಉಪ್ಪು ಹಾಕ್ಕೊಂಡು ಮತ್ತು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ನುಣ್ಣಗಾದ್ಮೇಲೆ ನಮಗೆ ಕರಿಬೇವು ಪುಡಿ ರೆಡಿ ಆಗುತ್ತೆ. ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡ್ರೆ 1 ತಿಂಗಳ ತನಕ ನಾವು ಯೂಸ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಏನೂ ಇಡೋದಿಲ್ಲ, ನಾನು ಹೊರಗಡೆನೇ ಇಡ್ತೀನಿ. ಪಲ್ಯಗಳಿಗೆ ಗುರಾಳ್ ಪುಡಿ ಯೂಸ್ ಮಾಡ್ತೀವಲ್ಲ, ಅದೇ ಥರನೇ ಕರಿಬೇವು ಪುಡಿ ಯೂಸ್ ಮಾಡ್ಕೊತೀನಿ. ಒಂದು ಸಲ ಗುರಾಳ್ ಪುಡಿ ಮಾಡಿಟ್ಕೊತೀನಿ, ಒಂದು ಸಲ ಕರಿಬೇವು ಪುಡಿ ಮಾಡಿಟ್ಕೊಂಡಿರ್ತೀನಿ. ಈ ಪುಡಿನ ನಾವು ಏನಾದರೂ ಜೋಳಕಾಯಿ ಪಲ್ಯ, ಕ್ಯಾಪ್ಸಿಕಮ್ ಫ್ರೈ, ಹೆಸರು ಕಾಳು ಪಲ್ಯ ಆ ಥರ ಮಾಡ್ಕೊಳ್ಳುವಾಗ 1-2 ಸ್ಪೂನ್ ಹಾಕ್ಕೊಂಡು ಮಾಡ್ಕೋಬೋದು. ಟೇಸ್ಟ್ ಚೆನ್ನಾಗೂ ಇರುತ್ತೆ. ಕರಿಬೇವು ಹಾಕಿರ್ತೀವಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಈ ಥರ ಪಲ್ಯಗೆ ಏನಾದರೂ ನಾವು ಕರಿಬೇವು ಪುಡಿ ಹಾಕೋದಾದರೆ ಸ್ವಲ್ಪ ಸಾಲ್ಟ್ ನೋಡಿ ಹಾಕ್ಕೋಬೇಕು, ಯಾಕಂದರೆ ಕರಿಬೇವು ಪುಡಲ್ಲೇ ಆಲ್ರೆಡಿ ನಾವು ಸ್ವಲ್ಪ ಸಾಲ್ಟ್ ಹಾಕಿರ್ತೀವಲ್ಲ. ಕರಿಬೇವು ಪುಡಿ ರೆಡಿ ಆಗೈತಲ್ಲ, ಇವಾಗ ಶೇಂಗಾ ಪುಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಶೇಂಗಾ ಪುಡಿಗೋಸ್ಕರ 1 ಬೌಲಷ್ಟು ಶೇಂಗಾ, 1-2 ಸ್ಪೂನಷ್ಟು ಉಪ್ಪು, 1-2 ಸ್ಪೂನಷ್ಟು ಬೆಲ್ಲ, 1-4 ಬೆಳ್ಳುಳ್ಳಿ ಆಪ್ಷನಲ್ಲು, ಹಾಕಿದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೂ ನಡೀತದೆ. 1 ಕಪ್ಪು ಶೇಂಗಾಗೆ 1 ಅರ್ಧ ಕಪ್ಪಷ್ಟು ಒಣಮೆಣಸಿನ್ಕಾಯಿ ಅಂತ ಅನ್ಕೋಬೋದು. ಇಲ್ಲ ಅಂದಾಜಾಗಿ ಖಾರ ನೋಡಿಕೊಂಡು ನಾವು ಒಣಮೆಣಸಿನ್ಕಾಯಿ ತೊಗೋಬೋದು. ಫಸ್ಟು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಶೇಂಗಾ ಚೆನ್ನಾಗಿ ಫ್ರೈ ಆದ್ರೇ ಶೇಂಗಾ ಪುಡಿ ಟೇಸ್ಟ್ ಚೆನ್ನಾಗಿರುತ್ತೆ. ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ತಗೊಳ್ಳೋಣ, ಸೈಡ್ಗೆ ತಣ್ಣಗಾಗುತ್ತೆ ಅಷ್ಟರೊಳಗೆ. ಈಗ ಅದೇ ಬಾಣಲಿಯಲ್ಲಿ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಒಣಮೆಣಸಿನ್ಕಾಯಿ ಫ್ರೈ ಮಾಡುವಾಗ ಬೇಕಿದ್ರೆ 1 ಸ್ಪೂನ್ ಎಣ್ಣೆ ಹಾಕ್ಕೋಬೋದು, ಬೇಗನೂ ಫ್ರೈ ಆಗುತ್ತೆ, ಕ್ರಿಸ್ಪಿನೂ ಆಗ್ತವೆ. ಎಣ್ಣೆ ಹಾಕದೆ ಕೂಡ ಫ್ರೈ ಮಾಡ್ಕೋಬೋದು. ಈಗ ಮಿಕ್ಸಿ ಜಾರಲ್ಲಿ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 1 ರೌಂಡ್ ಮಿಕ್ಸಿ ಮಾಡ್ಕೊತೀನಿ ಫಸ್ಟು, ಆಮೇಲೆ ಶೇಂಗಾ ಬೀಜ ಹಾಕ್ಕೊತೀನಿ ನಾನು. ಈಗ ಮಿಕ್ಸಿ ಜಾರಲ್ಲಿ ಶೇಂಗಾ ಬೀಜ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊತೀನಿ. ಇಲ್ಲಿ ನಾವು ಶೇಂಗಾ ಬೀಜಗೆ ನಾವು ಸಿಪ್ಪೆ ತೆಗೆದು ಕೂಡ ಹಾಕ್ಕೋಬೋದು. ನಾನು ಒಂದೊಂದು ಸಲ ಹಂಗೆ ಹಾಕ್ತೀನಿ, ಒಂದೊಂದು ಸಲ ಸಿಪ್ಪೆ ತೆಗೆದು ಹಾಕ್ತೀನಿ. ತರಿತರಿಯಾಗಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿವಲ್ಲ, ಅದರಲ್ಲೇ ಬೆಲ್ಲ, ಬೆಳ್ಳುಳ್ಳಿ, ಉಪ್ಪು ಹಾಕ್ಕೊಂಡು ಇವಾಗ ನುಣ್ಣಗೆ ಮಿಕ್ಸಿ ಮಾಡ್ಕೊತೀನಿ. ಮನೇಲಿ ಶೇಂಗಾ ಪುಡಿ ಮತ್ತು ಚಟ್ನಿ ಪುಡಿ ಇವೆಲ್ಲ ನಮಗೆ ಟೈಮ್ ಇದ್ದಾಗೆ ಮಾಡ್ಕೊಂಡು ಇಟ್ಕೊಂಡ್ಬಿಡಬೇಕು.
ಇನ್ನು ನಾವು ಉಪ್ಪಿಟ್ಟಾಗಲಿ ಮಂಡಕ್ಕಿ ಒಗ್ಗರಣೆ ಅವಲಕ್ಕಿ ಒಗ್ಗರಣೆ ಈ ಥರ ಮಾಡ್ಕೊಳ್ಳುವಾಗ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೂ ಈಸಿ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಟೇಸ್ಟ್ ನೋಡಿದೆ ಇನ್ನು ಸ್ವಲ್ಪ ಉಪ್ಪು ಬೇಕನ್ನಿಸ್ತು, ಅದಕ್ಕೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ. ಶೇಂಗಾ ಪುಡಿ ರೆಡಿಯಾಗಿದೆ. ಇವಾಗ ಒಂದು ಪ್ಲೇಟಲ್ಲಿ ತೆಗೆದು ಒಂದು 10 ನಿಮಿಷ ಆದಮೇಲೆ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ 1 ತಿಂಗಳ ತನಕ ಯೂಸ್ ಮಾಡ್ಕೋಬೋದು. ಮಂಡಕ್ಕಿ ಒಗ್ಗರಣೆ ಉಪ್ಪಿಟ್ಟು ಜೊತೆಗೆ ಅವಲಕ್ಕಿ ಒಗ್ಗರಣೆ ಜೊತೆಗೆ ದೋಸೆ ಮೇಲೆ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾವಾಗನ ಪಲ್ಯಗಳು ಏನೂ ಇಲ್ಲ ಅಂದರೂ ಕೂಡ ಅನ್ನದ ಜೊತೆಗೂ ಒಂದು ಸ್ವಲ್ಪ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕ್ಕೊಂಡು ಈ ಪುಡಿ ಹಾಕ್ಕೊಂಡು ತಿನ್ಬೋದು. ರೊಟ್ಟಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಶೇಂಗಾ ಪುಡಿ ರೆಡಿ ಆದಮೇಲೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಒಂದು 10 ನಿಮಿಷ ಆದಮೇಲೆ ಒಂದು ಬಾಕ್ಸಲ್ಲಿ ಹಾಕಿ 1 ತಿಂಗಳ ತನಕ ಸ್ಟೋರ್ ಮಾಡ್ಕೋಬೋದು. ಬೆಳಿಗ್ಗೆ ಮಾಡಿರೋ ರೊಟ್ಟಿ ಆಗಲಿ ಚಪಾತಿ ಆಗಲಿ ಉಳಿದ್ರೆ ಸಾಯಂಕಾಲಕ್ಕೆ ಅದ್ರ ಮೇಲೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಚ್ಬಿಟ್ಟು ಶೇಂಗಾ ಪುಡಿ ಹಾಕ್ಕೊಂಡು ರೋಲ್ ಮಾಡ್ಕೊಂಡು ತಿಂದುಬಿಟ್ರೆ ಸ್ನ್ಯಾಕ್ಸ್ಗೆ ಒಳ್ಳೆ ಆಪ್ಷನು.